ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರನ ಮೇಲೆ ವಂಚನೆಯ ಆರೋಪವೊಂದು ಕೇಳಿಬಂದಿದೆ. ಯುವತಿಗೆ ವಂಚಿಸಿದ್ರ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಅನ್ನುವಂತಹ ಪ್ರಶ್ನೆ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಈಗಾಗಲೇ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಸಂತ್ರಸ್ತೆ. ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ಅವನ ಆ ಥರದವನಲ್ಲ, ನನ್ನ ಜನರಿಂದಲೇ ನನ್ನ ವಿರುದ್ಧ ಪಿತೂರಿ ಆಗ್ತಾ ಇದೆ ಅಂಥೇಳಿ ಮಾಜಿ ಸಚಿವ ಪ್ರಭು ಚೌಹಾಣ್ ಮಾತನಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಪ್ರಭು ಚೌಹಾಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗನ ವಿರುದ್ಧ ಕೇಳಿ ಬಂದಂತಹ ಆರೋಪಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ ಮಾಜಿ ಸಚಿವ ಪ್ರಭು ಚೌಹಾಣ್. ಆಗಿದೆ, ನಾವು ರಿಪ್ಲೈ ಕೊಡ್ತೀವಿ. ನಾನು ಯಾಕಂದ್ರೆ ಆಲ್ರೆಡಿ 1 ವರ್ಷ ಕೆಳಗು ಅವ್ರ ತಂದೆ ಕರೆಸಿ ಎಲ್ಲ ಅವ್ರ ಆಯೋಜನ ಕರೆಸಿ ಮಾತುಕತೆ ಆಗಿದೆ. ಆಮೇಲೆ ಬೇಕಂತೂ ರಾಜಕೀಯ ಪ್ರೇರಿತವಾಗಿ ನಮ್ದೇ ಜನ ಅವ್ರ ಮನೆಗೆ ಹೋಗಿ ಮಾಡ್ಯಾರ. ಅದಕ್ಕಾಗಿ ನಮ್ ಬಗ್ಗೆ ಎಲ್ಲ ಜಿಲ್ಲೆಗೆ ತಾಲೂಕಿಗೆ ಗೊತ್ತಿದೆ. ಅವ್ರು ನಮ್ ಡ್ಯಾಮೇಜ್ ಆಗ್ಬೇಕು ನಮ್ಮ ಆಸ್ಪತ್ರೆಗೆ ಮಾಡ್ತಾ ಇದಾರೆ. ಮುಖ್ಯವಾಗಿ ನಮ್ಮ MLA ಇದ್ದೀನಿ, ಅದಕ್ಕಾಗಿ ಅವ್ರು ಮಾಡ್ತಾ ಇದಾರೆ. ಅವರೇ ರಾತ್ರಿ ನಮ್ಮ ಮನೆಗೆ ಬಂತು, ಅವರೇ ರಾತ್ರಿ ಮಾತಾಡಿದ್ರು. ಅವರು 5 ಜನ ಅವ್ರ ತಂದೆ, ಅವ್ರ ರಿಲೇಷನ್ ವಕೀಲು, 3 ವಕೀಲು ಬಂತು ಮಾತುಕತೆ ಆಗಿದೆ ನಮ್ ಜೊತೆ. ಯಾಕಂದ್ರೆ ನಾವು ಅವ್ರ ತರ ಮಾಡಕ್ ಬರಲ್ಲ. ಅವ್ರ ತರ ಹೋಗಿ ಅವರಿಗೆ ಹಿಂದೆ ಮುಂದೆ ಏನಿಲ್ಲ, ಅವ್ರ ಹೆಸರಿಗೆ ನಮ್ದು ಡ್ಯಾಮೇಜ್ ಮಾಡ್ಬೇಕು. ನಮ್ದೇ ಪಾರ್ಟಿ ಜನ ನಮ್ದೇ ಯಾರು ಮಾಡ್ತಾರೆ ತಾವು ತಮ್ಮ ಬಿದರ್ ರಿಪೋರ್ಟರ್ ಕೇಳ್ರಿ. 1 ವರ್ಷ ಆದ್ಮೇಲೆ ಕೂಡ ಅವರು ನಮ್ಗೆ ಹಿಂಗೆ ಹೇಳ್ಯಾರ, ಪ್ರಭು ಚೌಹಾಣ್ಗೆ ಡ್ಯಾಮೇಜ್ ಮಾಡ್ಬೇಕು, ಪ್ರಭು ಚೌಹಾಣ್ಗೆ ಕಿರ್ಕೋಲ್ ಮಾಡ್ಬೇಕು, ಪ್ರಭು ಚೌಹಾಣ್ ನಮ್ ಯಾಕೆ, ಆಮೇಲೆ ನಮ್ ಬೇರೆ ನಮ್ ಆಸ್ತಿ ಇಲ್ಲ, ಬೇರೆ ಏನು ಕ್ವಾರಿ ಇಲ್ಲ, ದಂಧೆ ಇಲ್ಲ, ಬೇರೆ ಇಲ್ಲ ಸರ್. 1 ಮಾಡ್ತಿರ್ತೀನಿ, ಎಂಗೇಜ್ಮೆಂಟ್ ಆಗಿದೆ ನಿಜ. ಹುಡುಗಿನ ಮಗಳು ತರವ, ನಮ್ಮ ಮಗಳು ಅವ್ರ ಮಗಳು ತರವ. 1 ವರ್ಷ ಆದ್ಮೇಲೆ ಅವರು ಈ ಟೀಮ್ ಯಾವ ಟೀಮ್ ಮಾಡ್ತಾರೆ, ಈ ಟೀಮೇ ಬದನ ಮಾಡಿದ್ರು. ಈ ಟೀಮೇ ಸರ್ ನಮ್ ದೇವ್ರ ಹೇಳ್ತೀನಿ, ನಮ್ಮ ಮಗ ಮಾಡಿಲ್ಲ, ನಮ್ಮ ಸಂಸ್ಕಾರ ಹಿಂಗೆ ಇಲ್ಲ. ಪ್ರಭು ಚೌಹಾಣ್ ಅವರ ವರ್ಷನ್ ಏನು ಅಂದರೆ ಇದೊಂದು ವೆಲ್ ಪ್ರೀ ಪ್ಲಾನಡ್ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ನನ್ನನ್ನು ಮುಗಿಸೋದಕ್ಕೆ ಮಾಡಿರುವಂತಹ ಷಡ್ಯಂತ್ರ, ಪಿತೂರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಂತ್ರಸ್ತೆ ಹೇಳ್ತಾ ಇರುವಂಥದ್ದು, ಪ್ರಭು ಚೌಹಾಣ್ ಅವರ ಪುತ್ರ ಮದುವೆ ಆಗೋದಾಗಿ ನನಗೆ ವಂಚಿಸಿದ್ದಾರೆ, ಈಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ, ನನ್ನ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದಾರೆ ಅನ್ನುವಂತಹ ಆರೋಪ. ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮುಂದೇನು ಕ್ರಮ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.